Today we will start with objectives of accounting. There are many objectives of accounting, but here main objectives of accounting are going to be discussed. ನೋಡ್ರಿ ಸಾಕಷ್ಟು objectives ನಿಮಗೆ ಸಿಗ್ತಾವ, ಬಟ್ ಇಲ್ಲಿ ನಾವು ಮೇನ್ ಯಾವ ಪರ್ಪಸ್ ಇದೆ, ಮೇನ್ ಯಾವೆಲ್ಲ objectives ಇದಾವ ಅದನ್ನಷ್ಟೇ ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ. Objectives of accounting ಒಳಗ first objective of accounting is maintenance of records of business transaction. The process of accounting is starting from maintaining of recording of business transactions. ಅಂದ್ರೆ ನಾವು ಬಿಸಿನೆಸ್ ಅಕೌಂಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗೋದೇ ಏನಪ್ಪ ಅಂತಂದ್ರೆ ಈ ಬಿಸಿನೆಸ್ ಟ್ರಾನ್ಸಾಕ್ಷನ್ಸ್ ಏನಿರ್ತಾವ ಅದನ್ನ ರೆಕಾರ್ಡ್ ಮಾಡಲಿಕ್ಕೆ ನಾವು ಅಕೌಂಟಿಂಗ್ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡ್ತೇವೆ. ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಕೂಡ ಅದಾಗಿದೆ. ಬಿಸಿನೆಸ್ ಒಳಗಾಗುವಂತ ಡೈಲಿ ಟ್ರಾನ್ಸಾಕ್ಷನ್ಸ್, ಡೈಲಿ ಆಕ್ಟಿವಿಟೀಸ್ ಅನ್ನ, ಫೈನಾನ್ಸಿಯಲ್ ಆಕ್ಟಿವಿಟೀಸ್ ಅನ್ನ ಒಂದು ಜರ್ನಲ್ ಬುಕ್ ಒಳಗ, ಒಂದು ಜರ್ನಲ್ ಪ್ರಾಪರ್ ಒಳಗ ನಾವು ಏನ್ ಮಾಡ್ತೇವೆ, ಆ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ತೇವೆ. ಅದು ಕೂಡ ಒಂದು ಮೇನ್ ಆಬ್ಜೆಕ್ಟ್ ಆಫ್ ಅಕೌಂಟಿಂಗ್ ಅಂತ ಹೇಳಿ ಹೇಳ್ತೇವೆ. Because the transactions, the recorded transactions are foundation of for preparing trial balance as well as for preparing of financial statements or final account. Now ultimately ಏನು ಮಾಡಬೇಕಾಗಿದೆ, ಅಕೌಂಟಿಂಗ್ ಪ್ರೊಸೀಜರ್ ಒಳಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕಾಗಿದೆ, ಫೈನಲ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕಾಗಿದೆ. ಆ ಫೈನಾನ್ಷಿಯಲ್ ಪೊಸಿಷನ್, ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಲಿಕ್ಕೆ ನಮಗೆ ಮೇನ್ ಫೌಂಡೇಶನ್ ಯಾವುದಪ್ಪ, ಮೇನ್ ಫೌಂಡೇಶನ್ ಇದ್ದಂಗೆ ಏನಪ್ಪ ಅಂತಂದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ಸ್, ರೆಕಾರ್ಡೆಡ್ ಟ್ರಾನ್ಸಾಕ್ಷನ್ಸ್, ಅದರ ಬೇಸ್ ಮೇಲೆ ನಾವು ಏನ್ ಮಾಡ್ತಿದ್ದೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಸೊ ಮೇನ್ ಆಬ್ಜೆಕ್ಟ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ to maintaining of records of business transactions. Next one, calculation of profit or losses. And sometimes company or partnership firm they get the profit, or sometimes company may incur losses. ಇಲ್ಲಿ ಕೆಲವೊಂದ್ಸಲ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಏನಾಗ್ತದೆ, ಪ್ರಾಫಿಟ್ ಆಗ್ತದೆ ಅಥವಾ ಲಾಸ್ ಆಗ್ತದೆ. ನಾವು ಕೇಳಿದ್ರೆ ಈ ಕಂಪ್ನಿಗೆ ಎಷ್ಟು ಪ್ರಾಫಿಟ್ ಆಗಿದೆ, ಈ ಕ್ವಾರ್ಟರ್ ಒಳಗೆ ಎಷ್ಟು ಲಾಸ್ ಆಗಿದೆ ಅಂತ ಹೇಳಿ. On the basis of what we are saying that, on the basis of accounting information. ಇಲ್ಲಿ ನಾವು ಅಕೌಂಟಿಂಗ್ ಒಳಗ ಮೇನ್ ಪರ್ಪಸ್ ಏನಪ್ಪಾ ಅಂತಂದ್ರೆ, ಒಂದು ಕಂಪನಿಯಲ್ಲಿ ಒಂದು ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಇದೆಯಪ್ಪ ಅಂತಂದ್ರೆ ಅಲ್ಲಿ ಅವ್ರು ಏನು ತಿಳಿಸ್ಕೊಡ್ತಾರ, ಆ ಕಂಪನಿ ಒಳಗೆ ಎಷ್ಟು ಪ್ರಾಫಿಟ್ ಆಗಿದೆ, ಆ ಕಂಪನಿ ಒಳಗೆ ಎಷ್ಟು ಲಾಸ್ ಆಗಿದೆ ಅಂತ ಹೇಳಿ ತಿಳಿಸ್ಕೊಡೋದು ಯಾವ ಡಿಪಾರ್ಟ್ಮೆಂಟ್ ಇಲ್ಲಿ, ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳಿರ್ತೇವೆ. ಸೊ ದ ಮೇನ್ another object of accounting is calculation of profit or loss. ಈಗ ಪ್ರಾಫಿಟ್ ಆರ್ ಲಾಸ್ ಎದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ತಾನ, ಟು ಎಕ್ಸ್ಪಾಂಡ್ ದ ಬಿಸಿನೆಸ್, ಟು ಗ್ರೋ ದ ಬಿಸಿನೆಸ್. ಇನ್ನು ಬಿಸಿನೆಸ್ ಒಳಗ ನೆಕ್ಸ್ಟ್ ಫ್ಯೂಚರ್ ಒಳಗೆ ಏನಾದ್ರು ಡಿಸಿಷನ್ ತಗೋಬೇಕು ಅಂತಂದ್ರೆ ಆ ಬಿಸಿನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ, ಬಿಸಿನೆಸ್ ಅನ್ನ ಗ್ರೋ ಮಾಡ್ಲಿಕ್ಕೆ, ಅಥವಾ ಬಿಸಿನೆಸ್ ಅನ್ನ ಡಿಸಾಲ್ವ್, ಬಿಸಿನೆಸ್ ಅನ್ನ ವೈಂಡ್ ಅಪ್ ಮಾಡ್ಲಿಕ್ಕೆ ನಾವು ಪ್ರಾಫಿಟ್ ಆರ್ ಲಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಇನ್ ಕೇಸ್ ಆಫ್ ಪ್ರಾಫಿಟ್ ಅರ್ನಿಂಗ್, in case of company earning more and more profit, suppose ತಿಳ್ಕೊಳ್ಳಿ ಕಂಪನಿ ಪ್ರಾಫಿಟ್ ಅನ್ನು ಗಳಿಸ್ತಾ ಇದೆ ಪ್ರತಿ ವರ್ಷ, ಅತಿ ಗುಡ್ ಕಂಪನಿ ಇದೆ, ಒಂದು ಚೆನ್ನಾಗಿ ಪ್ರಾಫಿಟ್ ಅನ್ನು ಮಾಡ್ಕೊಂತ ಹೋಗ್ತಾ ಇದೆ ಅಂತಂದ್ರೆ ಆ ಬಿಸಿನೆಸ್ ಅನ್ನು ನಾವು ಗ್ರೋತ್ ಮಾಡ್ಲಿಕ್ಕೆ ಯೋಚಿಸ್ತೇವೆ. ಅದೇ ತರ ಆ ಕಂಪನಿ ಒಳಗೆ ಕಂಟಿನ್ಯೂಸ್ಲಿ ಲಾಸ್ ಆಗ್ತಾ ಇದೆ, ಸಪೋಸ್ ಕಂಪನಿ ಗೆಟಿಂಗ್ ಕಂಟಿನ್ಯೂಸ್ಲಿ ಹೆವಿ ಲಾಸಸ್, ಅಂತ ಸಿಚುವೇಶನ್ಸ್ ಒಳಗೆ ನಾವು ಏನ್ ಮಾಡ್ತೇವೆ, ಆ ಕಂಪನಿದ ಯಾವ ತರ ಪ್ರಾಫಿಟ್ ನಾವು ಆ ಕಂಪನಿಯನ್ನ ತರಬೇಕು ಅಂತ ಹೇಳಿ ಒಂದು ಐಡಿಯಾಸ್ ಅನ್ನು ಮಾಡ್ತೇವೆ, ಒಂದು ಡಿಸಿಷನ್ಸ್ ಅನ್ನು ತಗೊಳ್ತೇವೆ. ಅಂತ ಡಿಸಿಷನ್ಸ್ ತಗೊಳ್ಳಿಕ್ಕೆ ಮ್ಯಾನೇಜ್ಮೆಂಟ್ ಅವರಿಗೆ ಡಿಸಿಷನ್ ತಗೊಳ್ಳಿಕ್ಕೆ ನಾವು ಪ್ರಾಫಿಟ್ ಆಫ್ ಲಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗ್ತದೆ. ಆಫ್ ವಿಚ್ ಡಿಪಾರ್ಟ್ಮೆಂಟ್, ಅಕೌಂಟಿಂಗ್ ಡಿಪಾರ್ಟ್ಮೆಂಟ್. ಓಕೆ, ದಿಸ್ ಇಸ್ ಆಲ್ಸೋ ಒನ್ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟ್ ಆಫ್ ಅಕೌಂಟಿಂಗ್. ಡಿಪಿಕ್ಷನ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಆರ್ ಶೋವಿಂಗ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಟು ಇಟ್ಸ್ ಯೂಸರ್ಸ್ ಮೀನ್ಸ್, ಡಿಪಿಕ್ಷನ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಅಂತಂದ್ರೆ ಕಂಪನಿದ ಯಾವ ತರ ಫೈನಾನ್ಷಿಯಲ್ ಪೊಸಿಷನ್ ಇದೆ ಅಂತೇಳಿ ತೋರಿಸ್ಕೊಡೋದು. ಏನ್ ಫೈನಾನ್ಷಿಯಲ್ ಪೊಸಿಷನ್ ಅಂತಂದ್ರೆ ಕಂಪನಿ ಯಾವ ಫೈನಾನ್ಷಿಯಲ್ ಪೊಸಿಷನ್ ಒಳಗಿದೆ, ಹಾಗಾದ್ರೆ ಕಂಪನಿ ಒಳಗೆ ಎಷ್ಟು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇದಾವೆ, ಆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ವ್ಯಾಲ್ಯೂ ಎಷ್ಟಿದೆ, ಆ ಕಂಪನಿ ಮೇಲೆ ಎಷ್ಟು ಲೋನ್ ಇದೆ, ಆ ಕಂಪನಿ ಎಷ್ಟು ಪ್ರಾಫಿಟ್ ಗಳಿಸ್ತಾ ಇದೆ, ಆ ಕಂಪನಿ ಒಂದು ಎಕನಾಮಿ ಒಳಗೆ ಯಾವ ತರ ಡೆವಲಪ್ ಆಗಿದೆ, ಇದನ್ನೆಲ್ಲ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಅ ಕಂಪನಿಯಿಂದ ಒಂದು ಫೈನಾನ್ಷಿಯಲ್ ಪೊಸಿಷನ್ ಅನ್ನು ನಾವು ತಿಳಿಸ್ಕೊಡೋದು ಇನ್ನೊಂದು ಆಬ್ಜೆಕ್ಟ್ ಆಗಿದೆ ಅಕೌಂಟಿಂಗ್.
Next one, providing accounting information to its users. Ultimately, the object or purpose of accounting is to provide financial information to its users. Accounting information ಅಥವಾ financial information ಅನ್ನ its users ಗೆ ಪ್ರೊವೈಡ್ ಮಾಡುವಂತದ್ದು ಮೇನ್ ಆಬ್ಜೆಕ್ಟ್ ಅಂತ ಹೇಳ್ತಾರೆ. ಏನ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅಂತಂದ್ರೆ ಯಾವುದೋ ಫೈನಾನ್ಸ್ ರಿಲೇಟೆಡ್ ಆಕ್ಟಿವಿಟೀಸ್ ಇಂದ ಒಂದು ಇನ್ಫಾರ್ಮೇಶನ್, ಅದರಿಂದ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಪ್ರಿಪೇರ್ ಮಾಡಿ ಇಟ್ಸ್ ಯೂಸರ್ಸ್ ನಾವು ಪ್ರೊವೈಡ್ ಮಾಡ್ತೇವೆ. ಯಾರು ಯೂಸರ್ಸ್ ಇಲ್ಲಿ? ದೇರ್ ಆರ್ ಟೂ ಕೈಂಡ್ಸ್ ಆಫ್ ಯೂಸರ್ಸ್. ಲಾಸ್ಟ್ ಕ್ಲಾಸ್ ಒಳಗೂ ಕೂಡ ಹೇಳಿದ್ದೀನಿ, ಇಂಟರ್ನಲ್ ಯೂಸರ್ಸ್ ಅಂಡ್ ಎಕ್ಸ್ಟರ್ನಲ್ ಯೂಸರ್ಸ್. ಇಂಟರ್ನಲ್ ಯೂಸರ್ಸ್ ಆರ್ those users who are working in a company. External users are those users who are directly or indirectly concerned with or related with or having a relationship with a company outside of a company. So not like your insiders and these are outsiders, external and internal. ಯಾಕಪ್ಪ ಇವರು ನಮ್ಮ ಕಂಪನಿ ಇನ್ಫಾರ್ಮೇಶನ್ ತಗೊಂಡು ಏನ್ ಮಾಡ್ತಾರೆ ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಂಟರ್ನಲ್ ಯೂಸರ್ಸ್ ಇದ್ದಾರೆ. ಇಲ್ಲಿ ಇಂಟರ್ನಲ್ ಯೂಸರ್ಸ್ ಅಂದ್ರೆ ಎಂಪ್ಲಾಯೀಸ್ ಅಂತ ಹೇಳಿ ಇಟ್ಕೊಳ್ಳಿ. ಈ ಎಂಪ್ಲಾಯೀಸ್ ಒಂದು ಕಂಪನಿ ಒಳಗೆ ಜಾಬ್ ಮಾಡ್ಬೇಕಂತಂದ್ರೆ ಆ ಕಂಪನಿದು ಫೈನಾನ್ಷಿಯಲ್ ಪೊಸಿಷನ್ ನೋಡ್ತಾರೆ. ಆ ಕಂಪನಿ ಒಳಗೆ ಎಷ್ಟು ಸ್ಯಾಲರಿ ಸಿಗ್ಬೋದು, ಅವ್ರದ್ದು ರೆಮ್ಯುನರೇಷನ್ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಅದೇ ತರ ಮ್ಯಾನೇಜರ್ಸ್, ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವರೆಲ್ಲ ಫೈನಾನ್ಷಿಯಲ್ ಪೊಸಿಷನ್ ಅನ್ನು ತಿಳ್ಕೊಳ್ಳಿಕ್ಕೆ ವೆರಿ ಇಂಟ್ರೆಸ್ಟೆಡ್ ಇರ್ತಾರೆ. ಅದೇ ತರ ಎಕ್ಸ್ಟರ್ನಲ್ ಯೂಸರ್ಸ್ ಆರ್ ಕಸ್ಟಮರ್ಸ್, ಗೌರ್ಮೆಂಟ್ ಬಾಡೀಸ್. ಕಸ್ಟಮರ್ಸ್ ಕೂಡ ಸಾಕಷ್ಟು ಸಲ ಇಂಟ್ರೆಸ್ಟೆಡ್ ಇರ್ತಾರೆ ಆ ಕಂಪನಿನ ಯಾವ ತರ ಫೈನಾನ್ಷಿಯಲ್ ಪೊಸಿಷನ್ ಇದೆ. ಶೇರ್ ಹೋಲ್ಡರ್ಸ್ ಕೂಡ ಆ ಕಂಪನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಆ ಕಂಪನಿದ ಫಸ್ಟ್ ಫೈನಾನ್ಷಿಯಲ್ ಪೊಸಿಷನ್ ನೋಡ್ತಾರೆ. ಆ ಫೈನಾನ್ಷಿಯಲ್ ಪೊಸಿಷನ್ ನೋಡ್ಬೇಕಂತಂದ್ರೆ ಯಾರ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾ ಇದ್ರಲ್ಲಿ ಅಕೌಂಟಿಂಗ್ ಏನಿದೆಯಲ್ಲ ಅದು ಇಟ್ಸ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಯೂಸರ್ಸ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡುವಂತ ಕೆಲಸನ ಮಾಡ್ತಾ ಇದೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆರ್ ವೆರಿ ಮೇನ್ ಪರ್ಪಸಸ್ ಆಫ್ ಅಕೌಂಟಿಂಗ್ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ನಿಮ್ಗೆ ಸಾಕಷ್ಟು ಅಬ್ಜೆಕ್ಟಿವ್ಸ್ ಇರ್ತಾವೆ, ಗೂಗಲ್ ಮಾಡ್ರಿ ಅಥವಾ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಕೂಡ ನಮಗೆ ಸಿಗ್ತದೆ. ನೆಕ್ಸ್ಟ್ ಒನ್, ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ದೇರ್ ಆರ್ ಮೆನಿ ಬೇಸಿಕ್ ಟರ್ಮ್ಸ್ that we have to understood before starting accounting procedure. Accounting procedure start ಮಾಡೋದ್ರಿಂದ ಬಿಫೋರ್ ನಾವು ಸಾಕಷ್ಟಲ್ಲಿ ಬೇಸಿಕ್ ಟರ್ಮ್ಸ್ ಬರ್ತಾವ, ಅಂದ್ರೆ ಸಾಕಷ್ಟಲ್ಲಿ ಥಿಯರಿಟಿಕಲ್ ಕಾನ್ಸೆಪ್ಟ್ ಬರ್ತಾವ. ಅದನ್ನೆಲ್ಲ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕಾಗ್ತದೆ. ಹಾಗಾದ್ರೆ ಆ ಬೇಸಿಕ್ ಟರ್ಮ್ಸ್ ಯಾವೆಲ್ಲ ಇದಾವ ಅಂತ ಹೇಳಿ ನೋಡೋದಾದ್ರೆ ಅಲ್ಲಿ ಸಾಕಷ್ಟು ಇದಾವ. ಫಸ್ಟ್ ನಾವಲ್ಲಿ 5 ಈ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡುವ. ನೆಕ್ಸ್ಟ್ ಕ್ಲಾಸ್ ಒಳಗೆ ಉಳಿದಿದ್ದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. First one is entity, transactions, assets, liabilities, capital, sales ಅಂತ ಹೇಳಿ ಒಂದು 5 or 6 ಎಂಟಿಟಿ ಬೇಸಿಕ್ ಟರ್ಮ್ಸ್ ಅನ್ನು ತಗೊಂಡಿದ್ದೇನೆ. ಹಾಗಾದ್ರೆ ಎಂಟಿಟಿ ಅಂದ್ರೆ ಏನಂದ್ರೆ ಒನ್ ಬೈ ಒನ್ ನೋಡ್ಕೊಂತ ಹೋಗೋದು. ಎಂಟಿಟಿ ಮೀನ್ಸ್ ಎನಿ ಫಿಸಿಕಲ್ ಬ್ರಾಂಚ್ ವಿಚ್ ಹ್ಯಾಸ್ ಎಕ್ಸಿಸ್ಟೆನ್ಸ್ ಫಾರ್ ಬಿಸಿನೆಸ್ ಆಕ್ಟಿವಿಟೀಸ್. ಅಂದ್ರೆ ಒಂದು ಬಿಸಿನೆಸ್ ಆಕ್ಟಿವಿಟೀಸ್ ನಡೆಸಲಿಕ್ಕೆ ಯಾವುದೋ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಎದಕ್ಕೆ ಅಂತಂದ್ರೆ ಒಂದು ಬಿಸಿನೆಸ್ ಆಕ್ಟಿವಿಟೀಸ್ ನಡೆಸಲಿಕ್ಕೆ ಇದೆ ಅಂತಂದ್ರೆ ಅದಕ್ಕೆ ನಾವು ಎಂಟಿಟಿ ಅಂತ ಹೇಳಿ ಹೇಳ್ತೇವೆ. ಮೀನ್ಸ್ ಎಂಟಿಟಿ ಅಂದ್ರೆ ಒಂದು ಬ್ರಾಂಚ್ ಅಂತ ಹೇಳಿ ಒಂದು ಜನರಲ್ ಆಗಿ ತಿಳ್ಕೊರಿ. ಅಂದ್ರೆ ಆ ಬ್ರಾಂಚ್ ಎದಕ್ಕಾಗಿ ಎಕ್ಸಿಸ್ಟ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಬಿಸಿನೆಸ್ ಆಕ್ಟಿವಿಟೀಸ್ ನಡೀತಾ ಇದಾವೆ ಅಂತ. ಮೀನ್ಸ್ ಇಲ್ಲಿ ಒಂದು ಓನರ್ ಒಬ್ಬರು ಇದ್ದಾರೆ, ಅವರು ಕೂಡ ಎಂಟಿಟಿ ಕಾನ್ಸೆಪ್ಟ್ ಅಂತ ಹೇಳಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಸ್ ನೋಡುವಾಗ ಹೇಳ್ತೇವೆ. ಬಟ್ ಇಲ್ಲಿ ಎಂಟಿಟಿ ಅಂದ್ರೆ ಇಷ್ಟ ತಿಳ್ಕೊರಿ, ಒಂದು SBI ಇದೆ, ಅದರದ ಸಾಕಷ್ಟು ಎಂಟಿಟೀಸ್ ಇದಾವೆ, ಸಾಕಷ್ಟು ಬ್ರಾಂಚಸ್ ಇದಾವೆ. ಹೌದಾ? ನೋಡ್ರಿ, ಟೋಲ್ ನಾಕಾದಾಗ ಬಂದಿರ್ಬೋದು. ಅದೇ ತರ NTTF ಕಡೆ ಈ ತರ ಎಲ್ಲೆಲ್ಲ ದೀಸ್ ಆರ್ ಎಂಟಿಟೀಸ್. ಇದು ಕೂಡ ಒಂದು ಎಂಟಿಟಿ. SBI ಇದೆಯಲ್ಲ, ಇದು ಒಂದು ಎಂಟಿಟಿ. ಅದರದ ಸಬ್ ಎಂಟಿಟೀಸ್ ಇದಾವ, ಇವೆಲ್ಲ ಎಂಟಿಟೀಸ್. ಅಂದ್ರೆ ಎರಡೂ ಕಡೆ ಬಿಸಿನೆಸ್ ಆಕ್ಟಿವಿಟೀಸ್ ನಡೀತಾ ಇದೆ. ಓಕೆ, next one, transactions. Any business activity, transaction means any business activity which involves monetary value or which involves exchange of cash between two or more persons. ಅಂದ್ರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಜನ ಸೇರಿ ಒಂದು ಯಾವುದೋ ಒಂದು ಆಕ್ಟಿವಿಟೀಸ್ ಅನ್ನ
ಮಾಡಿದಾರೆ, ಆ ಆಕ್ಟಿವಿಟಿ ಒಳಗೆ ಒಂದು ಕ್ಯಾಶ್ ಹೋಗಿದೆ ಅಥವಾ ಕ್ಯಾಶ್ ಯಾರೋ ಒಬ್ಬರ ಕಡೆಯಿಂದ ಬಂದಿದೆ ಅಂತಂದ್ರೆ ಅದಕ್ಕೆ ನಾವು ಟ್ರಾನ್ಸಾಕ್ಷನ್ ಅಂತ ಹೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ sells some goods to Mr. B. Mr. A sells mobile phone to Mr. B. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಮಿಸ್ಟರ್ ಎ ಇದಲ್ಲ, ಇವರು ಮಿಸ್ಟರ್ ಬಿ ಗೆ ಒಂದು ಮೊಬೈಲ್ ಫೋನ್ ಅನ್ನು ಸೇಲ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮಿಸ್ಟರ್ ಎ ಸೆಲ್ಲಿಂಗ್ ಹೀಸ್ ಮೊಬೈಲ್ ಫೋನ್ ಅಂಡ್ ಮಿಸ್ಟರ್ ಬಿ ಬೈಯಿಂಗ್ ಹೀಸ್ ಮೊಬೈಲ್ ಫೋನ್. ನೋಡ್ರಿ, ಮಿಸ್ಟರ್ ಎ ಸೆಲ್ಲರ್, ಮಿಸ್ಟರ್ ಬಿ ಇಸ್ ಬೈಯರ್. ಮಿಸ್ಟರ್ ಎ ಸೆಲ್ ಮಾಡುವಾಗ ಇವ್ರ ಕಡೆಯಿಂದ ಅಮೌಂಟ್ ಅನ್ನ, ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಂತ ಇದ್ದಾರೆ. ಇಲ್ಲಿ ನೋಡ್ರಿ, ಇವರಿಗೆ ಕ್ಯಾಶ್ ರಿಸೀವ್ ಆಗ್ತಾ ಇದೆ, ಇವರಿಗೆ ಕ್ಯಾಶ್ ಗೋಸ್ ಔಟ್ ಆಗ್ತಾ ಇದೆ. ರೈಟ್, ಗೋಸ್ ಔಟ್ ಆಗ್ತಾ ಇದೆ. ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ಅಂತಂದ್ರೆ ಯಾವುದೋ ಒಂದು ಬಿಸ್ನೆಸ್ ಆಕ್ಟಿವಿಟಿ, ಆ ಆಕ್ಟಿವಿಟಿ ಒಳಗ ಕ್ಯಾಶ್ ಒಬ್ಬರ ಕಡೆಯಿಂದ ಬಂದಿರಬೇಕು ಅಥವಾ ಇನ್ನೊಬ್ಬರಿಗೆ ಕ್ಯಾಶ್ ಹೋಗಿರ್ಬೇಕು, ಅದರದ್ದು ಬೆನಿಫಿಟ್ ಒಬ್ಬರಿಗೆ ಆಗಿರ್ಬೇಕು. ಓಕೆ, ಅದಕ್ಕೆ ನಾವು ಟ್ರಾನ್ಸಾಕ್ಷನ್ ಅಂತ ಹೇಳ್ತೇವೆ. ಅದೇ ತರ ಫಾರ್ ಎಕ್ಸಾಂಪಲ್ ಎಂಪ್ಲಾಯೀಸ್ ಇರ್ತಾರೆ ಒಂದು ಕಂಪನಿ ಒಳಗೆ, ಎಂಪ್ಲಾಯೀಸ್ ಸ್ಯಾಲರಿ ಪೇಮೆಂಟ್ ಕೂಡ ಅದು ಟ್ರಾನ್ಸಾಕ್ಷನ್. ಇಲ್ಲಿ ಸಾಕಷ್ಟು ಬಿಸ್ನೆಸ್ ಒಳಗೆ ಆಲ್ಮೋಸ್ಟ್ ಆಲ್ ಆಕ್ಟಿವಿಟೀಸ್ ಆರ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ಒನ್ ಅಸೆಟ್ಸ್. I think you know what are assets. Assets are properties which are owned by a company and which has a monetary value in a market. ಅಂದ್ರೆ assets ಅಂದ್ರೆ properties ಅಂತ ಹೇಳಿದ್ರೆ, assets are properties. Assets are properties belongs to a company. ಯಾವುದೋ ಒಂದು ಕಂಪನಿ ಇದೆ, ಅದರದ ಪ್ರಾಪರ್ಟಿ ಇದೆ ಅಂತಂದ್ರೆ ದಟ್ ಈಸ್ ವಾಟ್ ಅಸೆಟ್ಸ್. ಅಸೆಟ್ಸ್ ಒಳಗೆ ಏನೇನು ಬರ್ತದೆ? ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಕ್ಲಾಸಿಫಿಕೇಶನ್ ಬರ್ತದೆ. ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್ ಅಂತ ಇದು ಕ್ಲಾಸಿಫಿಕೇಶನ್ ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಇರ್ತದೆ ಅಂತ ಹೇಳಿ. ಅಸೆಟ್ಸ್ ಅಂದ್ರೆ ಎಷ್ಟು ತಿಳ್ಕೊರಿ, ಒಂದು ಕಂಪನಿ ಇದೆ, ಅದ್ರದ್ದು ಯಾವುದೋ ಪ್ರಾಪರ್ಟಿ ಇರಲಿ, ಅದಕ್ಕೆ ಮಾನಿಟರಿ ಒಂದು ಮಾರ್ಕೆಟ್ ಒಳಗೆ ಮಾನಿಟರಿ ವ್ಯಾಲ್ಯೂ ಇದೆಪ್ಪ ಅಂತಂದ್ರೆ ದಟ್ ಈಸ್ ವಾಟ್ ಅಸೆಟ್ಸ್. For example, building is also asset, furniture asset, machineries asset, land asset. ಇದರ ಯಾವುದೋ ಪ್ರಾಪರ್ಟೀಸ್ ಇರಬಹುದು, ಅದು ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಆಗಿರ್ತದೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ನೋಡೋಣ. ಬಟ್ ಅಸೆಟ್ಸ್ ಆರ್ ಪ್ರಾಪರ್ಟೀಸ್ ವಿಚ್ ಆರ್ ಓನ್ಡ್ ಬೈ ಅ ಕಂಪನಿ ಇಸ್ ಕಾಲ್ಡ್ ಅಸೆಟ್. ಓಕೆ, ದೆನ್ ಲಯಬಿಲಿಟೀಸ್. ನೋಡ್ರಿ, ಅಸೆಟ್ಸ್ ಇದಾವ ಅಂತ ಹೇಳಿ ಅಲ್ಲಿ ಎಲ್ಲಿ ಅಸೆಟ್ಸ್ ಇರ್ತಾವಲ್ಲ ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ಏನಿರ್ತದೆ ಲಯಬಿಲಿಟೀಸ್ ಕೂಡ ಇರ್ತಾವೆ. ಲಯಬಿಲಿಟೀಸ್ ಆರ್ ಆಬ್ಲಿಗೇಷನ್ಸ್ ಆರ್ ಲೋನ್ಸ್ ಆನ್ ಆರ್ ಡೆಟ್ಸ್ ಆನ್ ಅ ಕಂಪನಿ. ಡೆಟ್ಸ್ ಅಂತ ಹೇಳಿ ಹೇಳ್ತಾರೆ. ಅಂತಂದ್ರೆ ಕಂಪನಿ ಮೇಲೆ ಇರುವಂತಹ ಹೊಣೆಗಾರಿಕೆಗಳು, ಖರ್ಚುಗಳು ಇವೆಲ್ಲ ಅಂದ್ರೆ ಲಯಬಿಲಿಟೀಸ್ ಆಫ್ ಅ ಕಂಪನಿ. ದೆನ್ Capital means the total amount which is collected by the various shareholders are called capital. Or whatever the amount invested by the owners of a company is called capital. Whatever the amount which are invested by the owners of a business for starting a business is called capital. Capital ಅಂದ್ರೆ ಕನ್ನಡದೊಳಗೆ ಬಂಡವಾಳ ಅಂತ ಹೇಳ್ತಾರೆ. ಬಂಡವಾಳ ಅಂತಂದ್ರೆ ಒಂದು ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಹೂಡಿಕೆಯನ್ನು ಮಾಡಿರ್ತಾರೆ, ದಟ್ ಈಸ್ ವಾಟ್ ಕ್ಯಾಪಿಟಲ್ಸ್. ಓಕೆ, ನೆಕ್ಸ್ಟ್ ಒನ್ ಸೇಲ್ಸ್ ಅಂದ್ರೆ ಮಾರಾಟ ಅಂತ ಹೇಳ್ತಾರೆ. ಸೇಲ್ಸ್ ಮೀನ್ಸ್ ಸೆಲ್ಲಿಂಗ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ಓನರ್ಶಿಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಈಸ್ ಕಾಲ್ಡ್ ಸೇಲ್ಸ್. ಅಂದ್ರೆ ಒಂದು ಪ್ರಾಡಕ್ಟ್ ಇದೆ, ಅದರದ್ದು ಓನರ್ಶಿಪ್ ಅನ್ನ ಇನ್ನೊಬ್ಬ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡೋದು. ಸಪೋಸ್ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಲ್ಲ, ಮೊಬೈಲ್ ಫೋನ್, ಎ ಸೆಲ್ಲಿಂಗ್ ಹೀಸ್ ಮೊಬೈಲ್ ಫೋನ್ ಟು ಮಿಸ್ಟರ್ ಬಿ ಮೀನ್ಸ್ ಎ ಏನ್ ಮಾಡ್ತಾ ಇದ್ದಾರೆ, ಓನರ್ಶಿಪ್ ಆಫ್ ಅ ಮೊಬೈಲ್ ಫೋನ್ ಯಾವ್ದಕ್ಕೆ ಫಸ್ಟ್ ಎ ಅದನ್ನ ಏನ್ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಫರ್ ಟು ಮಿಸ್ಟರ್ ಬಿ ಏನ್ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ದಟ್ ಈಸ್ ವಾಟ್ ಸೇಲ್. ಒಂದು ಪ್ರಾಡಕ್ಟ್ ಇನ್ ಓನರ್ಶಿಪ್ ಇನ್ನೊಬ್ಬ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡೋದನ್ನ ನಾವು ಸೇಲ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಅದರಿಂದ ಬರುವಂತಹ ಪ್ರಾಫಿಟ್ ಅನ್ನು, ಸೇಲ್ಸ್ ಮಾಡಿದ ಮೇಲೆ ಬರುವಂತಹ ಪ್ರಾಫಿಟ್ ಅನ್ನ ನಾವು ರೆವೆನ್ಯೂಸ್ ಅಂತ ಹೇಳಿ ಹೇಳ್ತೇವೆ. ರೆವೆನ್ಯೂಸ್.
ಇದು ನಾವು ಡೈಲಿ ಬೇಸಿಸ್ ಮೇಲೆ ಸೇಲ್ ಮಾಡುವಂತಹ ಪ್ರಾಡಕ್ಟ್ಸ್ ಮೇಲೆ ಬರುವಂತಹ ಪ್ರಾಫಿಟ್ಗೆ ನಾವು ರೆವೆನ್ಯೂ ಅಂತ ಹೇಳಿ ಹೇಳ್ತೇವೆ. ಇನ್ನು ಉಳಿದಂತಹ ಬೇಸಿಕ್ ಟರ್ಮ್ಸ್ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಇವಾಗ ಇಷ್ಟು ಬರಬೇಕು. ಓಕೆ.